ಕೆಂಚಕೇಶೂರಿನಲ್ಲಿ ರೋಡಲ್ಲಿ ಮೀನನ್ನ ನೋಡಿದಂತ ಶೀಲಾ ಅವರು ಮೀನಾ ಹತ್ರ ಬಂದಾಗ ಆಂಟಿ ಹೇಗಿದ್ದೀರಾ ಅಂತ ಹೇಳಿ ಮೀನಾ ಮಾತಾಡಿಸ್ತಾಳೆ. ಆಗ ಶೀಲಾ ಅವರು ನೀನಿರೋವರೆಗೂ ನಾವ್ ಹೇಗಮ್ಮ ಚೆನ್ನಾಗಿರುತ್ತೆ ಆ ನಂಬಿಕೆನೆ ನನ್ಗಿಲ್ಲ. ಅಲ್ಲ ಆ ಮನೇಲಿ ನಿನ್ಗೆ ನನ್ನ ಮಗಳು ನೆಮ್ಮದಿಯಾಗಿ ಖುಷಿಯಾಗಿ ಸಂತೋಷವಾಗಿ ಜೀವನ ಮಾಡೋದು ನಿನ್ಗೆ ಇಷ್ಟ ಇಲ್ಲ ಅಂತ ಕೇಳಿದಾಗ ಏನಂಟಿ ಈ ರೀತಿ ಮಾತಾಡ್ತಿದ್ದೀರಾ, ಶ್ರುತಿನ ನಾನು ಸ್ವಂತ ತಂಗಿ ತರ ನೋಡ್ಕೋತಿದ್ದೀನಿ ಅಂತ ಹೇಳ್ತಿರ್ತಾಳೆ ಮೀನಾ. ಆಗ ಶೀಲಾ ಅವರು ಹೌದು ಕಣಮ್ಮ ಗೊತ್ತು, ನನ್ನ ಮಗಳಿಗೆ ಬುದ್ಧಿ ಇಲ್ಲ, ನಿನ್ನಂತ ಲೋ ಕ್ಲಾಸ್ ಜನರ ಜೊತೆ ಫ್ರೆಂಡ್ಶಿಪ್ ಮಾಡಿದಾಳಲ್ಲ, ಸ್ಟೇಟಸ್ ನೋಡಿ ಫ್ರೆಂಡ್ಶಿಪ್ ಮಾಡೋಬೇಕು ಅನ್ನೋದೇ ಅವ್ಳಿಗೆ ಗೊತ್ತಿಲ್ಲ ಅಂತ ಹೇಳಿ ಶ್ರುತಿನ ಬೈತಿರ್ತಾಳೆ. ಅದಕ್ಕೆ ನಿನ್ನ ಅತ್ತೆ ನಿನ್ ಬಗ್ಗೆ ನನಗೆಲ್ಲ ಹೇಳಿದಾರೆ ಅಂತ ಹೇಳಿದಾಗ ಓಹೋ ಅತ್ತೆ ಹೇಳಿದಾರಂದ್ರೆ ಏನ್ ಹೇಳಿರ್ತಾರೆ ಅನ್ನೋದು ನಂಗೆ ಚೆನ್ನಾಗಿ ಗೊತ್ತು ಬಿಡಿ ಅಂತ ಹೇಳ್ತಿರುವಾಗ ನೋಡ್ ಮೀನಾ ನಿನ್ ದುಡ್ಡು ಬೇಕಂದ್ರೆ ಕೇಳು, ಎಷ್ಟ್ ಬೇಕು ನಾನು ಮುಖದ ಮೇಲೆ ಬಿಸಾಕ್ತೀನಿ, ಆದ್ರೆ ನೀನ್ ನನ್ನ ಮಗಳ ಸವಾಸನ ಬಿಟ್ಬಿಡು. ಅಲ್ಲ ಕಣೆ ಅವತ್ತು ಫಂಕ್ಷನ್ ನಲ್ಲಿ ನನ್ನ ಮಗಳು ಒಡವೆನ ಕದ್ದೆ, ಅದಕ್ಕೂ ಸಾಲದ ಅಂತ ಹೇಳಿ ಎಲ್ಲರ ಕಡೆಯಿಂದ ಸಿಂಪತಿ ಗಿಟ್ಟಿಸ್ಕೊಂಡೆ, ಅದೇ ಕಾರಣನ ಇಟ್ಕೊಂಡು ನಿನ್ ಗಂಡ ನನ್ ಗಂಡನ ಮೇಲೆ ಕೈ ಮಾಡ್ದ. ಈಗ ನನ್ನ ಮಗಳನ್ನ ಬುಟ್ಟಿಗೆ ಹಾಕೊಂಡು ಅವ್ಳ ಜೀವನನ ಹಾಳು ಮಾಡಿ ಅವ್ಳ ಕಡೆಯಿಂದ ದುಡ್ಡು ವಸೂಲಿ ಮಾಡೋ ಪ್ಲಾನ್ ಮಾಡಿದಿರಾ, ಯಾಕೆ ನಿನ್ ಪಿವೋಟ್ ಗಂಡನ್ಗೆ ಕುಡಿಯೋಕೆ ದುಡ್ಡು ಸಾಲ್ತಿಲ್ವಾ ಅಂತ ಹೇಳಿ ಸೂರ್ಯನ್ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾಳೆ ಶೀಲಾ. ಅದನ್ನ ಕೇಳಿಸ್ಕೊಂಡಂತ ಮೀನಾ ಕೋಪದಿಂದ ನೋಡಿ ಆಂಟಿ ನೀವು ನನ್ಗೆ ತಾಯಿ ಸಮಾನ, ನೀವು ನನ್ಗೆ ಬೈರಿ ಹೊಡೀರಿ ಆದ್ರೆ ನನ್ ಗಂಡನ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ರೆ ಚೆನ್ನಾಗಿರಲ್ಲ. ಒಡವೆ ಕದಿಯೋ ಅಂತ ಬುದ್ಧಿ ಆಗ್ಲಿ ಅದರ ಅನಿವಾರ್ಯತೆಯಾಗ್ಲಿ ನನಗೇನು ಇಲ್ಲ. ನೀವು ನನ್ ಬಗ್ಗೆ ಏನಾದ್ರೂ ಮಾತಾಡಿ, ಆದ್ರೆ ನನ್ ಗಂಡನ ಬಗ್ಗೆ ಮಾತಾಡಿದ್ರೆ ನಿಮ್ ಕೆನ್ನೆ ಊದ್ ಹೋಗುತ್ತೆ, ಆ ರೀತಿ ಹೊಡಿತೀನಿ ಅಂತ ಹೇಳಿದಾಗ ಏನೇ ನನ್ ಮೇಲೆ ಕೈ ಮಾಡ್ತೀಯಾ, ನೀವು ಇಷ್ಟ ಹೇಳಿದ್ಮೇಲೂ ನನ್ ಗಂಡನ ಬಗ್ಗೆ ಮಾತಾಡಿ ನೋಡಿ ಅಂತ ಹೇಳ್ತಾಳೆ. ಆಗ ಶೀಲಾ ಗೊತ್ತು ಕಣೆ ಗೊತ್ತು, ನೀನ್ ಲೋ ಕ್ಲಾಸ್ ಬುದ್ಧಿನ ತೋರಿಸ್ಬಿಟ್ಟಿಲ್ಲ, ಇದೇ ನಿನ್ ಬುದ್ಧಿ. ನೋಡಿ ಆಂಟಿ ನೀವು ನನ್ ಬಗ್ಗೆ ನನ್ನ ಕುಟುಂಬದ ಬಗ್ಗೆ ನನ್ನ ಮನೆಯವ್ರ ಬಗ್ಗೆ ಮಾತಾಡಿದ್ರೆ ಸಿಕ್ಕಿದ್ ತಗೊಂಡು ಹೊಡಿಬೇಕಾಗುತ್ತೆ ಅಂತ ಹೇಳಿ ಮೀನಾ ಹೇಳ್ತಿರುವಾಗ ನಿನ್ ಜೊತೆ ಮಾತಾಡಿ ಏನು ಪ್ರಯೋಜನ ಇಲ್ಲ ಛೇ ಅಂತ ಹೇಳಿ ಮೀನಾಗೆ ಬೈತಾ ಶೀಲಾ ಅಲ್ಲಿಂದ ಹೊರಡ್ತಾಳೆ. ಅದೇ ಸಮಯಕ್ಕೆ ಸೂರ್ಯ ಅಲ್ಲಿಗೆ ಬರ್ತಾನೆ. ಆಗ ಮೀನಾ ಏನ್ರಿ ನೀವಿಲ್ಲಿ ಅಂತ ಕೇಳಿದಾಗ ಇಲ್ಲೇ ಹತ್ರದಲ್ಲಿ ಒಂದು ಟ್ರಿಪ್ ಇತ್ತು ಅದನ್ನ ಮುಗಿಸ್ಕೊಂಡ್ ಬಂದೆ. ಹೌದು ಅವರು ಶ್ರುತಿ ಅವ್ರ ಅಮ್ಮ ಅಲ್ವಾ ಅಂತ ಹೇಳಿದಾಗ ಹೌದು ರೀ, ಅವ್ರ ಯಾಕೆ ಇಲ್ಲಿಗೆ ಬಂದಿದ್ರು ಅಂತ ಸೂರ್ಯ ಕೇಳ್ತಾನೆ. ಆಗ ಮೀನಾ ಅವ್ರಿಗೆ ಹೂ ಬೇಕಿತ್ತಂತೆ ಅದಕ್ಕೋಸ್ಕರ ಬಂದಿದ್ರು ಅಂತ ಹೇಳಿದಾಗ ಯಾಕೆ ನನ್ನ ಹತ್ರ ಸುಳ್ಳು ಹೇಳ್ತಿದ್ಯಾ, ಅವ್ರ ಕೈಯಲ್ಲಿ ಯಾವ ಬ್ಯಾಗು ಇರ್ಲಿಲ್ಲ ನಾನು ನೋಡಿದೆ ಅಂತ ಹೇಳ್ತಿರ್ತಾನೆ ಸೂರ್ಯ. ಆಗ ಮೀನಾ ಇಲ್ಲೇ ಹೊರಟಿದ್ರಲ್ಲ ಹಾಗೆ ನಾನು ನೋಡ್ಕೊಂಡು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದಿದ್ರು ಅಂತ ಹೇಳಿದಾಗ ಅವರು ನಿನ್ನ ಹತ್ರ ಬಂದು ಮಾತಾಡಿಸ್ತಾರ, ಯಾಕೆ ಮೀನಾ ನನ್ನ ಹತ್ರ ಸುಳ್ಳು ಹೇಳ್ತಿದ್ಯಾ ಅಂತ ಹೇಳಿ ಸೂರ್ಯ ಮತ್ತೆ ಕೇಳ್ತಿರ್ತಾನೆ. ಆಗ ಅಲ್ಲೇ ಮೀನಾ ಪಕ್ಕದಲ್ಲಿ ನಿಂತಿರೋ ಹೆಂಗಸು ಯಾಕೆ ಮೀನಾ ಈ ವಿಷಯನೆಲ್ಲ ಮುಚ್ಚಿಡ್ತಿದ್ಯಾ ಅಂತ ಶೀಲಾ ಮೀನಾಗೆ ಬೈದಿದ್ನೆಲ್ಲಾನು ಸೂರ್ಯನ್ ಮುಂದೆ ಹೇಳ್ತಾಳೆ. ಆಗ ಕೋಪಗೊಂಡ ಸೂರ್ಯ ಬಾರೇ ಮೀನಾ ನಿನ್ ಬಗ್ಗೆ ಈ ರೀತಿ ಎಲ್ಲ ಮಾತಾಡ್ತಾರ, ಇವತ್ತು ಅವ್ರಿಗೆ ಗ್ರಹಚಾರ ಬಿಡಿಸ್ತೀನಿ ಅಂತ ಹೇಳಿ ಮೀನಾ ಎಷ್ಟೇ ಹೇಳಿದ್ರು ಕೇಳಿದ್ದೇನೆ ಒತ್ತಾಯದಿಂದ ಮೀನನ್ನ ತನ್ನ ಕಾರಲ್ಲಿ ಕರ್ಕೊಂಡು ಹೋಗ್ತಾನೆ ಸೂರ್ಯ. ಈ ಕಡೆ ಮನೆಯಲ್ಲಿ ಶಾಂತಿ ಡೈನಿಂಗ್ ಟೇಬಲ್ ಮೇಲೆ ಯೋಚನೆ ಮಾಡ್ತಾ ಅಲ್ಲ ವಿಷಯನ ಶ್ರುತಿ ಅವರ ಅಮ್ಮನಿಗೆ ಮುಟ್ಸಿದ್ದಾಯ್ತು, ಅದರಿಂದ ಏನ್ ಪರಿಣಾಮ ಆಯ್ತು ಅಂತ ಇದುವರೆಗೂ ಗೊತ್ತಾಗ್ಲೇ ಇಲ್ವಲ್ಲ ಅಂತ ಹೇಳಿ ಯೋಚನೆ ಮಾಡ್ತಿರುವಾಗ ಅದೇ ಸಮಯಕ್ಕೆ ಸರಿಯಾಗಿ ಶ್ರುತಿ ಹಾಗೂ ರವಿ ಮನೆಗೆ ಬರ್ತಾರೆ. ಆಗ ಶಾಂತಿ ಏನೋ ಇವತ್ತು ಇಷ್ಟು ಬೇಗ ಬಂದಿದ್ರಲ್ಲ ಅಂತ ಕೇಳಿದಾಗ ಅಲ್ಲ ಅತ್ತೆ ಇದೇನು ಆಫೀಸಾ, ಇಷ್ಟೊತ್ತಿಗೆ ಹೋಗ್ಬೇಕು ಇಷ್ಟೊತ್ತಿಗೆ ಬರ್ಬೇಕು ಅನ್ನಕ ನಮ್ಗೆ ಇಷ್ಟ ಬಂದಾಗೆ ಬರೋಕೆ ರೈಟ್ಸ್ ಇಲ್ವಾ ಅಂತ ಕೇಳಿದಾಗ ನಾನು ಯಾಕಮ್ಮ ಆ ರೀತಿ ಎಲ್ಲ ಹೇಳಿ ಹಾಗೆ ನಾರ್ಮಲ್ ಆಗಿ ಕೇಳಿದೆ ಅಂತ ಶಾಂತಿ ಹೇಳ್ತಿರ್ತಾಳೆ. ಹಾಗೆ ಶಾಂತಿ ರವಿ ನಾನು ನಿನ್ನ ಹತ್ರ ಪರ್ಸನಲ್ ಆಗಿ ಮಾತಾಡ್ಬೇಕು ಅಂತ ಹೇಳಿದಾಗ ಹೇಳಮ್ಮ ಅಂತ ಹೇಳಿ ರವಿ ಕೇಳ್ತಾನೆ. ಆಗ ಶಾಂತಿ ನಾನು ನಿನ್ನ ಹತ್ರ ಒಬ್ಳೆ ಮಾತಾಡ್ಬೇಕು ಅಂತ ಹೇಳ್ತಿರುವಾಗ ಶ್ರುತಿ ನೋಡಿ ಅತ್ತೆ ಒಬ್ಬೊಬ್ಳೆ ಮಾತಾಡಿದ್ರೆ ಜನ ತಪ್ಪಾಗಿ ತಿಳ್ಕೊತಾರೆ ಅಂತ ಹೇಳಿ ಶಾಂತಿನ ರೇಗಿಸ್ತಾ ಇರ್ತಾಳೆ. ಆಗ ಶಾಂತಿ ನಾನು ನನ್ನ ಮಗನ ಹತ್ರ ಮಾತ್ರ ಪರ್ಸನಲ್ ಆಗಿ ಮಾತಾಡ್ಬೇಕು ಅಂತ ಹೇಳಿದಾಗ ಶ್ರುತಿ ನೋಡ್ ರವಿ ನನ್ಗೆ ತಲೆ ನೋಯಿಸ್ತಾ ಇದೆ, ನಾನು ರೂಮ್ಗೆ ಹೋಗಿ ರೆಸ್ಟ್ ತಗೋತೀನಿ, ನೀನು ಮಾತಾಡ್ಕೊಂಡ್ ಬಾ ಅಂತ ಹೇಳ್ತಾ ಶ್ರುತಿ ಅಲ್ಲಿಂದ ಹೊರಡ್ತಾಳೆ. ಆಗ ರವಿ ಏನಮ್ಮ ಏನ್ ವಿಷಯ ಅಂತ ಕೇಳಿದಾಗ ನಾನು ಇವತ್ತು ಬೀಗ್ತಿ ಹತ್ರ ಮಾತಾಡ್ಕೊಂಡ್ ಬಂದೆ ಅಂತ ಶಾಂತಿ ಹೇಳ್ತಿರ್ತಾಳೆ. ನಮ್ಮನ ನಮ್ಮತ್ತೆನಾ ಏನ್ ವಿಷಯ ಅಮ್ಮ ಅಂತ ಹೇಳಿ ರವಿ ಕೇಳ್ತಿರ್ತಾನೆ. ನೋಡೋ ರವಿ ನಿನ್ ಹೆಂಡತಿ ನನ್ಗೆ ಮರ್ಯಾದೆನೆ ಕೊಡ್ತಿಲ್ಲ, ಹೂ ಕಟ್ಟೋರ್ ಜೊತೆ ಸೇರ್ಕೊಂಡು ನನ್ನ ಮರ್ಯಾದೆನ ಹಾಳು ಮಾಡ್ತಿದ್ದಾಳೆ, ಅದಕ್ಕೋಸ್ಕರ ನಮ್ ಸಂಸಾರ ಸರಿಯಾಗಿರ್ಬೇಕು ಅಂದ್ರೆ ಕೆಲವೊಂದು ವಿಷಯನ ಸರಿ ಮಾಡ್ಬೇಕು, ಅದಕ್ಕೋಸ್ಕರ ನಮ್ ಬೀಗ್ತಿ ಹತ್ರ ಮಾತಾಡ್ಕೊಂಡ್ ಬಂದೆ ಅಂತ ಹೇಳಿದಾಗ ಓ ಹಾಗ ಅಮ್ಮ ಏನ್ ವಿಷಯ ಅಮ್ಮ ಏನ್ ಮಾತಾಡ್ಕೊಂಡ್ ಬಂದೆ ಅಂತ ರವಿ ಕೇಳ್ತಿರುವಾಗ ಅದೇ ಸಮಯಕ್ಕೆ ಸರಿಯಾಗಿ ಸೂರ್ಯ ಏ ರವಿ ಎಲ್ಲೋ ನೀನ್ ಹೆಂಡತಿ ಎಲ್ಲೋ ಆ ಸೋನಂ ಪಾಪಡಿ ಅಂತ ಹೇಳಿ ಜೋರಾಗಿ ಕೂಗ್ತಾ ಬರ್ತಾನೆ. ಆಗ ರವಿ ಯಾಕೋ ಸೂರ್ಯ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ಯಾ ಏನಾಯ್ತು ಅಂತ ಕೇಳಿದಾಗ ಅಲ್ಲೇ ನಿಂತಿರೋ ಮೀನಾ ಏನ್ ಮಾಡೋದ್ ರವಿ ಈ ಮನೇಲಿ ಏನಾದ್ರೂ ನಮ್ ತಲೆ ಮೇಲೆ ಹಾಕ್ತಿರಲ್ಲ ಅಂತ ಹೇಳ್ತಿರೋಕ ಯಾಕತ್ಗೆ ನೀವು ಇಷ್ಟೊಂದು ಕೋಪ ಮಾಡ್ಕೊಂಡಿದ್ದೀರಾ ಅಂತ ಹೇಳಿ ರವಿ ಕೇಳ್ತಿರ್ತಾನೆ. ಆಗ ಸೂರ್ಯ ಎಲ್ಲೋ ಇದ್ದಾಳೋ ನಿನ್ ಹೆಂಡತಿ ಸೋನಂ ಪಾಪಡಿ ಕರಿಯೋ ಅವಳನ್ನ ಹೊರಗೆ ಇಡೆ ಅಂತ ಹೇಳಿದಾಗ ಅಲ್ಲೋ ರೂಮ್ ನಲ್ಲಿ ಇದ್ದಾಳು ಅಂತ ಹೇಳಿ ರವಿ ಹೇಳ್ತಿರ್ತಾನೆ. ಕರಿಯೋ ಅಂತ ಹೇಳಿ ಮತ್ತೆ ಜೋರಾಗಿ ಸೂರ್ಯ ಕೂಗ್ತಿರ್ತಾನೆ. ಆಗ ಶಾಂತಿ ಯಾಕೋ ಇಷ್ಟು ಜೋರಾಗಿ ಕೂಗ್ತಾ ಇದೆಯಾ ಏನಾಯ್ತು ಅಂತ ಕೇಳಿದಾಗ ಇದು ನಿನ್ಗೆ ಸಂಬಂಧ ಪಡದೆ ಇರೋ ವಿಷಯ ಸಕ್ರೆ ನೀನ್ ಸುಮ್ನಿದ್ಬಿಡು ಅಂತ ಹೇಳ್ತಾನೆ ಸೂರ್ಯ. ಹಾಗೆ ಸೂರ್ಯ ನೋಡೋ ರವಿ ನೀವೇನು ನಿಮ್ ಹೋಟ್ಲಲ್ಲಿರೋ ಟಿಶ್ಯೂ ಪೇಪರ್ ಮಾಡ್ಕೊಂಡಿದ್ದೀರಾ, ನಮ್ಮನ್ನ ಒರೆಸಿ ಬಿಸಾಕೋಕೆ ಎಲ್ಲಿದ್ದಾಳೋ ನಿನ್ ಹೆಂಡತಿ ಕರಿಯೋ ಅಂತ ಹೇಳಿ ಮತ್ತೆ ಜೋರಾಗಿ ಕೂಗ್ತಾ ಇರ್ತಾನೆ. ರೂಮಲ್ಲಿ ಇದ್ದಾಳು ಅಂತ ಹೇಳಿದಾಗ ಬಾ ನಾವು ಅಲ್ಲೇ ಹೋಗೋಣ ಅಂತ ಹೇಳಿ ರವಿನ ಕರ್ಕೊಂಡು ಸೂರ್ಯ ಮೀನಾ ಹಾಗೂ ರವಿ
ರೂಮ್ಗೆ ಹೋಗ್ತಾರೆ. ಆಗ ಅವ್ರ ಜಗಳನ ನೋಡಿದಂತ ಶಾಂತಿಗೆ ಫುಲ್ ಖುಷಿ ಆಗ್ತಾ ಇರುತ್ತೆ. ಓಹೋ, ಏನೋ ಗಲಾಟೆ ಶುರು ಆಗಿದೆ ಅಂತ ಅನ್ಸುತ್ತೆ. ಈ ಗಲಾಟೆಗೆಲ್ಲ ಕಾರಣ ಶ್ರುತಿ ಅವ್ರ ಅಮ್ಮನೇ. ಇರ್ಲಿ ಇರ್ಲಿ ಅಂತ ಹೇಳಿ ಖುಷಿ ಪಡ್ತಾ ಇರ್ತಾಳೆ ಶಾಂತಿ. ಶ್ರುತಿ ರೂಮಿಗೆ ಬಂದ ಸೂರ್ಯ ಜೋರಾಗಿ ಕೂಗಾಡ್ತಾ, ಏನ್ ಸೋನಂ ಪಾಪಡಿ, ನಿಮ್ಮಮ್ಮ ಮೀನಾ ಹತ್ರ ಹೋಗಿ ಮೀನಾಗೆ ಬಾಯಿಗೆ ಬಂದಂಗೆಲ್ಲ ಮಾತಾಡಿದಾರ ಅಂತ ಹೇಳ್ತಿರುವಾಗ, ಹೌದ್ರಿ ನಮ್ಮಮ್ಮ ನನ್ಗೂ ಕಾಲ್ ಮಾಡಿದ್ರು, ನನ್ಗೂ ಬೈದ್ರು, ನನ್ನ ಹತ್ರನೂ ಮಾತಾಡಿದ್ರು. ಇದಕ್ಕೆಲ್ಲ ಯಾರ್ ಕಾರಣನೋ ಅವ್ರ ಹತ್ರ ಹೋಗಿ ಕೇಳಿ, ನನ್ನ ಹತ್ರ ಯಾಕೆ ಬಂದ್ ಬಾಯ್ ಮಾಡ್ತಿದ್ರ ಅಂತ ಹೇಳಿ ಶ್ರುತಿ ವಾದಿಸ್ತಾ ಇರ್ತಾಳೆ. ಆಗ ಮೀನಾ ಕೋಪದಿಂದ, ಏನ್ರಿ ನೀವು, ಈ ಮನೇಲಿ ಏನೇ ಆದ್ರೂ ಅದಕ್ಕೆ ನಾವೇ ಕಾರಣನಾ, ನೀವೇನೇ ಅಂದ್ರೂ ಅನ್ಸ್ಕೊಂಡು ಸುಮ್ನೆ ಇರ್ಬೇಕಾ ಅಂತ ಹೇಳಿ ಮೀನಾನು ವಾದ ಮಾಡ್ತಾ ಇರ್ತಾಳೆ. ಆಗ ರವಿ, ನೋಡಿ ಅತ್ತಿಗೆ ಮಾತಾಡಿದ್ದು ಅವ್ರಮ್ಮ, ಆದ್ರೆ ನೀವು ಅವಳ ಹತ್ರ ಬಂದು ಕೇಳಿದ್ರೆ ಅವ್ರಮ್ಮನ ಹತ್ರ ಹೋಗಿ ಕೇಳೋದಲ್ವಾ ಅಂತ ಹೇಳಿ ರವಿನೂ ವಾದಿಸ್ತಾ ಇರ್ತಾನೆ. ಆಗ ಸೂರ್ಯ, ಸುಮ್ನಿರೋ ರವಿ, ಇದಕ್ಕೆಲ್ಲ ಕಾರಣ ನೀನ್ ಹೆಂಡ್ತಿನ ಅಂತ ಹೇಳಿ ಶ್ರುತಿಗೆ ಬೈತಾ ಇರ್ತಾನೆ. ಇದನ್ನೆಲ್ಲ ಅಲ್ಲೇ ಗೋಡೆ ಮರೆಯಲ್ಲಿ ನಿಂತ್ಕೊಂಡು ಶಾಂತಿ ಕೇಳ್ತಾ ಖುಷಿ ಪಡ್ತಾ ಇರ್ತಾಳೆ. ನಡಿ, ಜಗಳ ತುಂಬಾ ದೊಡ್ಡದೇ ಆಗ್ತಾ ಇದೆ, ನಡಿಲಿ ಅಂತ ಹೇಳಿ ಒಳೊಳಗೆ ಖುಷಿ ಪಡ್ತಾ ಕೇಳಿಸ್ಕೊತಾ ಇರ್ತಾಳೆ. ಆಗ ಅಲ್ಲಿಗೆ ಬಂದ ರಂಗನಾಥ್ ಅವರು ಶಾಂತಿ ಭುಜಾನ ತಟ್ತಾ, ಏನಿದು, ಈ ಮಕ್ಕಳು ಇಷ್ಟೊಂದು ಗಲಾಟೆ ಮಾಡ್ಕೋತಿದ್ದಾರೆ, ಅಕ್ಕಪಕ್ಕದವ್ರ ಮನೆಯವರು ಕೇಳಿಸ್ಕೊಂಡ್ರೆ ಏನೇ ಮಾಡೋದು ಅಂತ ಹೇಳ್ತಿರುವಾಗ, ಅಲ್ಲರಿ ನನ್ ಕೇಳಿದ್ರೆ ನಾನೇನ್ರಿ ಹೇಳೋದು, ಇದಕ್ಕೆಲ್ಲ ಕಾರಣ ಸೂರ್ಯನೇ, ಈ ಮನೆಯಲ್ಲಿ ಗಲಾಟೆ ಅಂತ ಶುರುವಾಗೋದು ಆ ಸೂರ್ಯನಿಂದನೇ ಅಂತ ಹೇಳ್ತಿರುವಾಗ, ಹೌದು ಕಣೆ, ನಿನ್ನ ಕೇಳಿ ಏನು ಪ್ರಯೋಜನ ಇಲ್ಲ, ನೀನು ದೊಡ್ಡ ತಿಕ್ಕಲ್ದಿಮ್ಮಿ ಅಂತ ಹೇಳಿ ಶಾಂತಿಗೆ ಬೈತಿರ್ತಾನೆ ರಂಗನಾಥ್. ಪ್ರತಿಯೊಬ್ರು ವಾದ ಮಾಡ್ತಾ ಜಗಳ ಮಾಡ್ತಾ ಇರ್ತಾರೆ. ಆಗ ಅದನ್ನೆಲ್ಲ ಅಲ್ಲೇ ಮರೆಯಲ್ಲಿ ನಿಂತ್ಕೊಂಡು ಕೇಳಿಸ್ತಾ ಖುಷಿ ಪಡ್ತಿರ್ತಾಳೆ ಶಾಂತಿ. ಆಗ ರಂಗನಾಥ್ ಅವರು ಅಲ್ಲಿಂದ ಹೊರಡ್ತಾರೆ. ಅಯ್ಯೋ, ಏನ್ ಇವ್ರು ಜಗಳಾನು ಎಂಜಾಯ್ ಮಾಡಕ್ ಬರಲ್ವಲ್ಲ ಅಂತ ಹೇಳಿ ಗೊಣಗ್ತಾ ಇರ್ತಾಳೆ ಶಾಂತಿ. ರೂಮಿಂದ ಹೊರಗಡೆ ಬಂದಂತ ಸೂರ್ಯ ಜೋರಾಗಿ, ಮುಗೀತು ಇವತ್ತಿಗೆಲ್ಲನೂ ಮುಗೀತು ಅಂತ ಕೂಗಾಡ್ತಾ ಇರ್ತಾನೆ. ಆಗ ರಂಗನಾಥ್ ಅವರು, ಯಾಕಪ್ಪ ಏನಾಯ್ತು, ಯಾಕೆ ಇಷ್ಟೊಂದು ಗಲಾಟೆ ಮಾಡ್ಕೊಳ್ತಿದ್ದೀರಾ, ಏನಾದ್ರೂ ಸಮಸ್ಯೆನ ನನ್ನ ಹತ್ರ ಹೇಳ್ಕೊಳ್ಳಿ ಅಂತ ಹೇಳಿದಾಗ, ಏನಪ್ಪ ಈ ಮನೇಲಿ ನಮ್ಗೆ ಒಂಚೂರು ಮರ್ಯಾದೆನೇ ಇಲ್ಲ, ಎಲ್ರು ನಮ್ನ ಎಕ್ಕಡ ಅಂತ ಅನ್ಕೊಂಡಿದ್ದಾರೆ ಅಂತ ಮಾತಾಡ್ತಿರುವಾಗ ಒಳೊಳಗೆ ನಗ್ತಾ ಇರ್ತಾಳೆ ಶಾಂತಿ. ಆಗ ನೋಡಪ್ಪ, ನಮ್ಗೆ ಒಂದಿಷ್ಟು ಸ್ವಾಭಿಮಾನ ಅನ್ನೋದೇ ಇಲ್ವಾ, ಯಾರೇನೇ ಅಂದ್ರು ಅನ್ಸ್ಕೋಬೇಕಾ, ಮುಗೀತು ಇವತ್ತಿಗೆಲ್ಲಾನು ಮುಗೀತು, ನಾವು ಅವ್ರ ವಿಷಯಕ್ಕೆ ಹೋಗಲ್ಲ, ಅವರು ನಮ್ಮ ವಿಷಯಕ್ಕೆ ಬರಬಾರ್ದು ಅಂತ ಹೇಳ್ತಾ, ಮೀನಾ ನಾನು ಸ್ವಲ್ಪ ಹೊರಗಡೆ ಇರ್ತೇನೆ, ನನ್ಗೆ ಕಾರ್ ಓಡಿಸ್ಬೇಕು ಅಂತ ಹೇಳ್ತಾ ಸೂರ್ಯ ಅಲ್ಲಿಂದ ಹೊರಡ್ತಾನೆ. ಏನ್ರಿ ನನ್ ವಿಷಯನೇ ಮಾತಾಡ್ತಾ ಇದ್ದೀರಾ, ನಾನು ಹೇಳಿಲ್ವಾ ನಿಮ್ಗೆ ನನ್ ವಿಷಯ ಮಾತಾಡ್ಬೇಡಿ, ನಾನೇನು ವಿಷಯ ಮಾತಾಡಲ್ಲ ಅಂತ ಹೇಳಿದಾಗ, ಏನ್ರಿ ಮಾಡ್ತಿದ್ರಾ, ನೀವೇನೇ ಅಂದ್ರು ನಾವ್ ಅನ್ಸ್ಕೊಂಡು ಸುಮ್ನಿರ್ಬೇಕಾ, ನೋಡಿ ಇವತ್ತಿಂದ ನೀವು ನನ್ ವಿಷಯಕ್ಕೆ ಬರಬೇಡಿ, ನಾವು ನಿನ್ ವಿಷಯಕ್ಕೆ ಬರಲ್ಲ ಅಂತ ಹೇಳಿ ಮೀನಾನು ಮಾತಾಡ್ತಾಳೆ. ನಾವ್ಯಾಕ್ರಿ ನಿಮ್ ವಿಷಯಕ್ಕೆ ಬರೋದು, ನಾವು ನಿಮ್ನ ಮಾತಾಡ್ಸಲ್ಲ ಅಂತ ಹೇಳ್ತಾ ಇರ್ತಾಳೆ. ನೀನ್ ಮಾತಾಡ್ಸೋದಲ್ಲ, ನನ್ನ ಹತ್ರನೂ ಸುಳಿಬೇಡ ಅಂತ ಹೇಳ್ತಾ ಮೀನಾ ಅಲ್ಲಿಂದ ಕೋಪ ಮಾಡ್ಕೊಂಡು ಹೊರಡ್ತಾಳೆ. ಆಗ ಶಾಂತಿ, ನೋಡಮ್ಮ ಶ್ರುತಿ ಹೇಗ್ ಮಾತಾಡ್ತಿದ್ದಾಳಂತ ಗೊತ್ತಾಯ್ತಾ, ನಿನ್ಗೆ ಅವತ್ತಿಂದ ಇದನ್ನೇ ಹೇಳ್ತಿರೋದ್ ನಾನು ಅಂತ ಹೇಳಿ ಶಾಂತಿ ಶ್ರುತಿಗೆ ಬುದ್ಧಿವಾದ ಹೇಳ್ತಾ ಇರ್ತಾಳೆ. ಆಗ ಶ್ರುತಿ, ಹೌದು ಅತ್ತೆ, ನಾನೇನೋ ಇವ್ರನ್ನ ತುಂಬಾ ಒಳ್ಳೆಯವರು ಅಂತ ಅನ್ಕೊಂಡಿದ್ದೆ, ನನ್ಗೆ ಈಗೀಗ ಗೊತ್ತಾಗ್ತಿದೆ ಈ ಮನೇಲಿ ಯಾರ್ಯಾರು ಹೆಂಗೆ ಅಂತ ಹೇಳಿದಾಗ, ಹೌದಮ್ಮ ಅದಕ್ಕೆ ಹೇಳೋದು, ಯಾವತ್ಲೂ ನಮ್ ಸ್ನೇಹನ ಸ್ಟೇಟಸ್ ನೋಡ್ಕೊಂಡು ಮಾಡ್ಬೇಕು ಅಂತ ಹೇಳಿ. ಹೌದು ಅತ್ತೆ, ನಾನೇನೋ ಪಾಪ ಅಂತ ಅನ್ಕೊಂಡು ಅವ್ರ ಬಗ್ಗೆ ತುಂಬಾ ಕಣಿಕರ ಪಡ್ತಿದ್ದೆ ಅಂತ ಹೇಳ್ತಿರುವಾಗ, ಯಾರ್ರಿ ಪಾಪ ಅಂತ ಅನ್ಕೊಳೋದು ಅಂತ ಹೇಳಿ ಮಾತಾಡ್ತಾ ಮತ್ತೆ ಮೀನಾ ಹಾಲಿಗೆ ಬರ್ತಾಳೆ. ನೋಡಿ, ಯಾರು ನನ್ಗೆ ಪಾಪ ಅನ್ಕೊಳೋದು ಬೇಡ, ಎಲ್ರಿಗೂ ನಾನೇ ಪಾಪ ಅಂತ ಅನ್ಕೊಂಡು ಬೇಸಾಗ್ತಿದ್ದೀನಿ ಅಂತ ಹೇಳಿದಾಗ, ನಿಮ್ಗೆ ಯಾರಿ ಬೇಸಾಕೋ ಅಂತ ಹೇಳ್ತಿರೋದು ಅಂತ ಹೇಳಿ ಮತ್ತೆ ಮೀನಾ ಹಾಗೂ ಶ್ರುತಿ ಜಗಳ ಮಾಡಕ್ಕೆ ಶುರು ಮಾಡ್ತಾರೆ. ಆಗ ಅದನ್ನೆಲ್ಲ ಕೇಳಿಸ್ಕೊಂಡಂತ ಶಾಂತಿಗೆ ಒಳೊಳಗೆ ಖುಷಿ ಆಗ್ತಾ ಇರುತ್ತೆ. ಆಗ ಮೀನಾ, ನೋಡಿ ಇವತ್ತಿಂದ ನೀವು ನನ್ ವಿಷಯಕ್ಕೆ ಬರಬೇಡಿ, ನಾನು ನಿಮ್ ವಿಷಯಕ್ಕೆ ಬರಲ್ಲ ಅಂತ ಹೇಳ್ತಾ ಕೋಪ ಮಾಡ್ಕೊಂಡು ಒಳಗಡೆ ಹೋಗ್ತಾಳೆ. ಆಗ ಶ್ರುತಿನೂ ಸಹ, ಹೌದ್ರಿ ನಾನು ಇವತ್ತಿಂದ ನಿಮ್ನ ಮಾತಾಡ್ಸಲ್ಲ, ಈ ಜನ್ಮದಲ್ಲೇ ನಿಮ್ನ ಮಾತಾಡ್ಸಲ್ಲ ಅಂತ ಹೇಳ್ತಾ ಕೋಪ ಮಾಡ್ಕೊಂಡು ಅವಳು ಒಳಗಡೆ ಹೋಗ್ತಾಳೆ. ಆಗ ಇದನ್ನೆಲ್ಲ ನೋಡಿದಂತ ಶಾಂತಿಗೆ ತುಂಬಾ ಖುಷಿ ಆಗುತ್ತೆ. ಓಹೋ, ಗಲಾಟೆ ತುಂಬಾ ಜೋರಾಗಿ ನಡೀತಾ ಇದೆ, ನಡೀಲಿ, ಈ ಜನ್ಮದಲ್ಲಿ ಇವರಿಬ್ರು ಮಾತಾಡಲ್ಲ, ಒಂದಾಗಲ್ಲ. ಇದೇ ಖುಷಿಗೆ ಹೊರಗಡೆ ಹೋಗಿ ಅರ್ಧ ಲೀಟರ್ ಬಾದಾಮಿ ಹಾಲು ಕುಡ್ಕೊಂಡ್ ಬಂದ್ಬಿಟ್ರೆ ಹೊಟ್ಟೆ ತಣ್ಣಗಿರುತ್ತೆ ಅಂತ ಹೇಳಿ ಮಾತಾಡ್ತಾ ಶಾಂತಿನೂ ಹೊರಗಡೆ ಹೋಗ್ತಾಳೆ. ಈ ಕಡೆ ಮನೆ ಹಿತ್ತಲಲ್ಲಿ ನಿಂತಿರೋ ಸೂರ್ಯನ ಅಂತ ಬಂದ ರಂಗನಾಥ್ ಅವರು, ಏನು ಇವರು ಮನೆ ಮಕ್ಕಳು ನೀವು ಗಲಾಟೆ ಮಾಡ್ತೀರಾ ಅಂದ್ರೆ, ಮನೆಗೆ ಬಂದ ಸ್ವಸ್ಥರು ನಿಮ್ ಸಮಕ್ಕೆ ನಿಂತ್ಕೊಂಡು ಗಲಾಟೆ ಮಾಡ್ತಿದ್ದೀರಲ್ಲ, ಮನೆ ಮರ್ಯಾದೆ ಏನಾಗ್ಬೇಕು, ಯಾಕೆ ಇಷ್ಟೊಂದು ಗಲಾಟೆ ಮಾಡ್ತಿದ್ರ ಅಂತ ಹೇಳಿದಾಗ, ಅಯ್ಯೋ ಅಪ್ಪ ಅದು ಹಾಗಲ್ಲಪ್ಪ, ಯಾವ ಗಲಾಟೆನೂ ಇಲ್ಲ, ಏನು ಇಲ್ಲ, ಎಲ್ಲ ಡ್ರಾಮಪ್ಪ, ಏನೋ ಹೇಳ್ತಿದ್ಯಾ, ನನಗೊಂದು ಅರ್ಥ ಆಗ್ತಿಲ್ಲ ಅಂತ ಹೇಳಿದಾಗ ಸೂರ್ಯ ನಡೆದ ವಿಷಯನೆಲ್ಲ ಹೇಳ್ತಾನೆ. ಹಾಗೆ ಕಾರಲ್ಲಿ ಮೀನಾ ಹೇಳಿದ ಮಾತನ್ನ ಹೇಳ್ತಾನೆ. ಆಗ ಸೂರ್ಯ, ನೋಡಪ್ಪ ಈ ಮನೆಯಲ್ಲಿ ಮೀನಾ ಜೊತೆ ಖುಷಿಯಿಂದ ಫ್ರೆಂಡ್ ಆಗಿ ಇರೋದು ಯಾರು ಹೇಳು ಅಂತ ಹೇಳಿದಾಗ, ನೀನು ಅಂತ ಹೇಳ್ತಾರೆ. ನನ್ ಬಿಟ್ಟು ಯಾರು ಹೇಳಪ್ಪ ಅಂತ ಹೇಳಿದಾಗ ಶ್ರುತಿ, ಹೂನಪ್ಪ ನಮ್ ಮೀನಾಗೆ ಎಲ್ಲಾ ಸಪೋರ್ಟ್ ಮಾಡ್ಕೊಂಡು ಆ ಸೋನಂ ಪಾಪಡಿ ಮಾತಾಡುತ್ತಲ್ಲ, ಅದನ್ನ ಹೊಟ್ಟೆ
ಕಿಚ್ಚು ಪಡ್ಕೊಂಡು ಸಕ್ಕರೆ ಅವರಿಬ್ಬರ ಮಧ್ಯೆ ಜಗಳ ಹಚ್ಚಬೇಕು ಅಂತ ಹೇಳಿ ಈ ರೀತಿ ಮಾತಾಡಿದ್ದಾರೆ. ಮನೇಲಿ ನಡೆಯೋ ಎಲ್ಲ ವಿಷಯನೂ ಶ್ರುತಿ ತಾಯಿಗೆ ಹೋಗಿ ಹೇಳಿ ಕಿವಿ ಚುಚ್ಚಿದ್ದಾರೆ. ಅವರು ಮೀನಾ ಹತ್ರ ಬಂದು ಮೀನಾಗೆ ಬಾಯಿಗೆ ಬಂದಂಗೆಲ್ಲ ಬೈದ್ರು. ಆಗ ನಾನು ಅವ್ರ ಮನೆಗೆ ಹೋಗಿ ವಿಚಾರಿಸೋಣ ಅಂತ ಹೇಳಿ ಮೀನನ್ನ ಕಾರಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೆ. ಆದ್ರೆ ಕಾರಲ್ಲಿ ಮೀನಾ ಒಂದ್ ವಿಷಯ ಹೇಳಿದ್ಲು, ಇದಕ್ಕೆಲ್ಲ ಕಾರಣ ಅತ್ತೇನೆ, ನಾವೇ ಜಗಳ ಆಡ್ಕೊಳೋ ರೀತಿ ಆಕ್ಟ್ ಮಾಡಿ ಅವ್ರನ್ನ ನಂಬಿಸೋಣ, ಇದೇ ಇದಕ್ಕೆ ಪರಿಹಾರ ಅಂತ ಹೇಳಿದ್ಲಪ್ಪ, ಅದಕ್ಕೋಸ್ಕರ ಇಷ್ಟೊಂದು ಡ್ರಾಮಾ ಮಾಡಿದ್ವಿ ಅಂತ ಹೇಳ್ತಾ ಮಾತಾಡ್ತಿರ್ತಾನೆ ಸೂರ್ಯ. ಆಗ ರಂಗನಾಥ್ ಅವರು, ಹೌದಾ ಇಷ್ಟೆಲ್ಲ ನಡೀತಾ, ಒಳ್ಳೇದಪ್ಪ, ಆದ್ರೆ ಈ ನಾಟಕ ಎಲ್ಲಿಗೆ ಹೋಗಿ ಮುಟ್ಟುತ್ತೋ ಗೊತ್ತಿಲ್ಲ. ಅಲ್ಲ, ಎಲ್ಲರ ಮನೆಯಲ್ಲೂ ಮಕ್ಕಳು ಚೆನ್ನಾಗಿರ್ಲಿ ಅಂತ ಬಯಸ್ತಾಳೆ ತಾಯಿ, ಆದ್ರೆ ನಮ್ಮ ಮನೆಯಲ್ಲಿ ಮಕ್ಕಳು ಜಗಳ ಮಾಡಿದ್ರೆ ಅದನ್ನ ನೋಡಿ ಖುಷಿ ಪಡೋ ತಾಯಿ ಇವಳು ಯಾವಾಗ ಬದಲಾಗ್ತಾಳೋ ಏನೋ ಗೊತ್ತಿಲ್ಲ ಅಂತ ಹೇಳಿ ಬೇಜಾರ್ ಮಾಡ್ಕೊಂಡು ಮಾತಾಡ್ತಿರ್ತಾರೆ ರಂಗನಾಥ್. ಅದು ಸಾಧ್ಯನೇ ಇಲ್ಲಪ್ಪ ಅಂತ ಹೇಳಿ ಸೂರ್ಯ ಮಾತಾಡ್ತಾ ಇರ್ತಾನೆ.